ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ಯಾಂಕ್ ನಿಫ್ಟಿಲಿ ಮತ್ತು ನಿಫ್ಟಿಲಿ ಅನಾಲಿಸಿಸ್ ನ ಮಾಡೋಣ. ಸೊ ಇವತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಮಾರ್ಕೆಟ್ ನ ಬಿಹೇವಿಯರ್ ನ ಮಾಡ್ಕೊಂಡಿದ್ದಾರೆ, ಸೊ ಅದೇ ರೀತಿ ನಿಫ್ಟಿಲಿ ಯಾವ ರೀತಿ ಬಿಹೇವಿಯರ್ ನ ಮಾಡ್ಕೊಂಡಿದ್ದಾರೆ, ಸೊ ಯಾವ ರೀತಿ ಪ್ರೈಸ್ ಮಾರ್ಕೆಟ್ ನ ಕೆಳಗಡೆ ತಗೊಂಡ್ಬಂದು ಮತ್ತೆ ಯಾವ ರೀತಿ ಪ್ರೈಸ್ ನ ಹೋಲ್ಡ್ ಮಾಡಿ ಮತ್ತೆ ಮೇಲ್ಗಡೆ ತಗೊಂಡು ಹೋಗಿ ಸೊ ಯಾವ ರೀತಿ ತಗೊಂಡು ಹೋಗಿದ್ದಾರೆ ಅಂತ ಹೇಳಿ ಒಂದ್ಸಲ ಬ್ಯಾಂಕ್ ನಿಫ್ಟಿಲಿ ಮತ್ತು ಡಿಸ್ಕಷನ್ ಮಾಡೋಣ. ಓಕೆನಾ? ಸೊ ಯಾವ ರೀತಿ ಪ್ರೈಸ್ ಮೇಲ್ಗಡೆ ಹೋಗಿದೆ ಅಂತೇಳಿ. ಸೊ ಅದೇ ರೀತಿ ನಾವು ಕೂಡ ಏನ್ ಮಾಡ್ತೀವಿ ಅಂದ್ರೆ ಕೆಳಗಡೆ ಒಂದು ಸ್ಕ್ಯಾಲ್ಪಿಂಗ್ ಟ್ರೇಡ್ ಅನ್ನ ಕೊಡ್ತೀವಿ. ಎನಿ ಟೈಮ್ ಒಂದು ಮೂಮೆಂಟ್ ಬರುತ್ತೆ ಅಂತೇಳಿ. ಸೊ ಅದೇ ರೀತಿ ಯಾವ ರೀತಿ ಬಂದಿದೆ ಅಂತೇಳಿ ಅದು ಕೂಡ ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ನೋಡ್ಬೋದು ಪ್ರೈಸ್ ಏನಾಗಿದೆ ಅಂದ್ರೆ ಪ್ರೀವಿಯಸ್ ಡೇ ಮಾರ್ಕೆಟ್ ನಲ್ಲಿ ಒಂದು ಸ್ಟ್ರಾಂಗ್ ಆಗಿ ಒಂದು ಮೊಮೆಂಟಮ್ ಬಂದಿದೆ, ಹೌದಾ? ಈ ಸ್ಟ್ರಾಂಗ್ ಆಗಿ ಮೊಮೆಂಟಮ್ ಬಂದ ಮೇಲೆ ನೆಕ್ಸ್ಟ್ ಇದೇ ಲೆವೆಲ್ ಅಲ್ಲಿ ಏನಾಗಿದೆ, ಬೌನ್ಸ್ ಆಗಿ ಒಂದು ಹೋಲ್ಡ್ ಆಗಿ ಏನಾಗಿದೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಕ್ಲೋಸ್ ಆಗಿತ್ತು, ಹೌದಾ? ಸೊ ನೆಕ್ಸ್ಟ್ ಏನಾಗಿದೆ ಅಂದ್ರೆ ಇದೊಂದು ಡೋಜಿ ಕ್ಯಾಂಡಲ್ ಬಂದಿದೆ, ಹೌದಾ? ಇನ್ ಡಿಸಿಷನ್ ಕ್ಯಾಂಡಲ್ ಅಂತ ಹೇಳಿ ಕರಿತೇವೆ ಅದನ್ನ ನಾವು. ಓಕೆನಾ? ಸೊ ಇನ್ ಡಿಸಿಷನ್ ಕ್ಯಾಂಡಲ್ ಏನಾಗಿದೆ ಅಂದ್ರೆ ಸೊ ಇಲ್ಲಿ ನೋಡ್ಬೋದು ಪ್ರೀವಿಯಸ್ ಯಾರಾದ್ರೂ ಸೆಲ್ ಮಾಡಿರ್ತಾರಲ್ಲ, ಸೊ ಯಾರಾದ್ರೂ ಹೋಲ್ಡ್ ಮಾಡ್ಕೊಂಡಿರ್ತಾರಲ್ಲ ಅವ್ರದ್ದು ಏನ್ ಮಾಡಿದಾರೆ ಅಂದ್ರೆ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡಿ ಏನ್ ಮಾಡಿದಾರೆ ಅಂದ್ರೆ ಇದೊಂದು ಇನ್ ಡಿಸಿಷನ್ ಕ್ಯಾಂಡಲ್ ಬಂದಿದೆ, ಹೌದಾ? ಮತ್ತೆ ಏನಾಗಿದೆ ಅಂದ್ರೆ ಇದೇ ಕ್ಯಾಂಡಲ್ ಬೈಯಿಂಗ್ ಸೈಡ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ, ಓಕೆನಾ? ಸೊ ಬೈಯಿಂಗ್ ಸೈಡ್ ಇರೋ ಕ್ಯಾಂಡಲ್ ಏನಾಗುತ್ತೆ, ಕೆಳಗಡೆ ಬಂದು ಕ್ಲೋಸ್ ಆಗುತ್ತೆ. ಸೊ ಅವಾಗ ಏನಾಗ್ತಾರೆ ಅಂದ್ರೆ ಬಯರ್ಸ್ ಟ್ರ್ಯಾಪ್ ಆಗಿದ್ದಾರೆ, ಹೌದಾ? ಸೊ ಬಯರ್ಸ್ ಟ್ರ್ಯಾಪ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಈ ಕ್ಯಾಂಡಲ್ ಅಲ್ಲಿ ಅಬ್ಸರ್ವ್ ಮಾಡಿ ಸ್ಟ್ರಾಂಗ್ ಆಗಿ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ, ಓಕೆನಾ? ಅಗ್ರೆಸಿವ್ ಆಗಿ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಸೊ ಈ ಅಗ್ರೆಸಿವ್ ಆಗಿ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ನೆಕ್ಸ್ಟ್ ಪ್ರೈಸ್ ಏನಾಗುತ್ತೆ, ಕೆಳಗಡೆ ಬಂದು ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಹೋಗಿ ಈ ತರ ಹೋಲ್ಡ್ ಆಗುತ್ತೆ, ಹೌದಾ? ಸೊ ನಾವೇನ್ ಹೇಳ್ತೇವೆ ಅಂದ್ರೆ ಮಾರ್ಕೆಟ್ ನಲ್ಲಿ ಸೊ ಎನಿ ಟೈಮ್ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಒಂದು ಸೆಲ್ಲಿಂಗ್ ಬರುತ್ತೆ ಅಂತ ಹೇಳ್ತೀವಿ. ಯಾವ ರೀತಿ ಅಂದ್ರೆ ನೋಡಬಹುದು, ಅಬ್ಸರ್ವ್ ಮಾಡಿ ಈ ತರ ಒಂದು ಪುಲ್ ಬ್ಯಾಕ್ ಹೋಗಿ ಈ ತರ ಸೆಲ್ಲಿಂಗ್ ಆದ್ಮೇಲೆ ಎನಿ ಟೈಮ್ ಒಂದು ಪುಲ್ ಬ್ಯಾಕ್ ಅಲ್ಲಿ ಒಂದು ಪಿ ಕಡೆ ಅಬ್ಸರ್ವ್ ಮಾಡಿ ಅಂತ ಹೇಳ್ತೀವಿ. ಎಕ್ಸಾಕ್ಟ್ ಆಗಿ ಏನಾಗುತ್ತೆ ಅಂದ್ರೆ ಮೇಲ್ಗಡೆ ಹೋದ್ರೂ ಕೂಡ ಪ್ರೈಸ್ ಹೋಗಲ್ಲ, ಅಷ್ಟು ಈಸಿಯಾಗಿ ಕೆಳಗಡೆ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ ಫುಲ್ ಕೆಳಗಡೆ ಬಂದಿದೆ. ಸೊ ಆಮೇಲೆ ನೆಕ್ಸ್ಟ್ ಏನಾಗಿದೆ ಅಂದ್ರೆ ಫುಲ್ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿಂದ ಒಂದು ಸ್ಟ್ರಾಂಗ್ ಆಗಿ ಇಂಬ್ಯಾಲೆನ್ಸ್ ಆಗಿ ಸೆಲ್ ಆಗಿರೋದ್ರಿಂದ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರೈಸ್ ಏನಾಗಿದೆ ಫುಲ್ ಏನ್ ಮಾಡಿದ್ದಾರೆ ಅಂದ್ರೆ ಬಯರ್ಸ್ ಏನ್ ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ ಏನ್ ಮಾಡಿದ್ದಾರೆ ಅಂದ್ರೆ ಪೊಸಿಷನ್ಸ್ ಅನ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ, ಹೋಲ್ಡ್ ಮಾಡಿದ್ದಾರೆ. ಮಾರ್ಕೆಟ್ ಅನ್ನ ಸೆಲ್ಲರ್ಸ್ ಕೂಡ ತುಂಬಾನೇ ಇಂಟ್ರೆಸ್ಟ್ ತೋರಿಸಿದ್ದಾರೆ, ಸೆಲ್ ಮಾಡ್ಲಿಕ್ಕೆ ತುಂಬಾನೇ ಇಂಟ್ರೆಸ್ಟ್ ಮಾಡಿದ್ದಾರೆ, ಓಕೆನಾ? ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಬಟ್ ಏನಾಗಿದೆ ಅಂದ್ರೆ ಬಾಟಮ್ ಇಂದ ಬಯರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಸೆಲ್ಲರ್ಸ್ ಅಬ್ಸರ್ಪ್ಷನ್ ಆಗ್ತಾರೆ ಮಾರ್ಕೆಟ್ ನಲ್ಲಿ. ಸೆಲ್ಲರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಸೆಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಪ್ರೈಸ್ ಏನಾಗಿಲ್ಲ, ಮಾರ್ಕೆಟ್ ಕೆಳಗಡೆ ಬೀಳ್ಲಿಕ್ಕೆ ಆಗಿಲ್ಲ. ಸೊ ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ಟ್ರ್ಯಾಪ್ ಮಾಡಿ, ಸೆಲ್ಲರ್ಸ್ ಅನ್ನ ಟ್ರ್ಯಾಪ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಮಾರ್ಕೆಟ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರಿವರ್ಸಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓಕೆ? ಒಂದು ಬಿಗ್ ಮೂಮೆಂಟಮ್ ನ ಕೊಡ್ತಾರೆ. ಇಲ್ಲಿ ಎಲ್ಲ ಮಾರ್ಕೆಟ್ ನಲ್ಲಿ ಇಂಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಇತ್ತು. ಸೊ ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಕೂಡ ಹೋಗಿದ್ದಾರೆ, ಅಗ್ರೆಸಿವ್ ಆಗಿ ಒಂದು ಮೂಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇವಾಗ ಈ ತರ ಕೊಟ್ಟ ಮೇಲೆ ನೆಕ್ಸ್ಟ್ ಏನಾಗಿದೆ ಅಂದ್ರೆ ಸೊ ನಾವು ಅನ್ಕೊಂಡಿರೋ ಲೆವೆಲ್ ಅಲ್ಲಿ ಒಂದು ರಿಜೆಕ್ಷನ್ ಆಗ್ಬೇಕಾಗಿತ್ತು, ಓಕೆನಾ? ಇಲ್ಲಿ ರಿಜೆಕ್ಷನ್ ಆಗ್ಬೇಕಾಗಿತ್ತು, ಬಟ್ ಅಗ್ರೆಸಿವ್ ಆಗಿ ಇಲ್ಲಿ ಕಾಟು ಡೆಲ್ಟಾ ಇನ್ನೂ ಕೂಡ ಬಂದಿದ್ರು ಆಲ್ರೆಡಿ. ಅಗ್ರೆಸಿವ್ ಕಾಟು ಡೆಲ್ಟಾ ಸೆಲ್ಲಿಂಗ್ ಕಡೆ ಬಂದಿತ್ತು, ಬಟ್ ಏನಾಗಿದೆ ಅಂದ್ರೆ ಇಲ್ಲಿ ಮ್ಯಾನಿಪುಲೇಷನ್ ನಡೆದಿದೆ, ಓಕೆನಾ? ಈ ಏರಿಯಾದಲ್ಲಿ ಮ್ಯಾನಿಪುಲೇಷನ್ ನಡೆದ ಕಾರ್ಯ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿಂದನೇ ಬೀಳ್ಬೇಕಾಗಿತ್ತು, ಬಟ್ ಬೀಳಿಲ್ಲ. ಸೊ ನೆಕ್ಸ್ಟ್ ಏನಾಗಿದೆ ಅಂದ್ರೆ ಮ್ಯಾನಿಪುಲೇಷನ್ ಮಾಡ್ಕೊಂಡು ಈ ಪಾಯಿಂಟ್ ಅಲ್ಲಿ ಹೋಗಿ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಏನಾಗಿದೆ, ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಸೆಲ್ಲಿಂಗ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ನಾಳೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಮಾರ್ಕೆಟ್ ಬಿಹೇವಿಯರ್ ಇರುತ್ತೆ, ಸೊ ಯಾವ ರೀತಿ ನಾವು ಟ್ರೇಡ್ ಅನ್ನ ಸೆಟಪ್ ಮಾಡ್ಕೋಬೇಕು ನಾಳೆ ಮಾರ್ಕೆಟ್ ನಲ್ಲಿ ಅಂತೇಳಿ ನೋಡೋಣ. ಸೊ ನಾಳೆ ಮಾರ್ಕೆಟ್ ನಲ್ಲಿ ನಾವು ಯಾವ ರೀತಿ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಂದ್ರೆ ಸೊ ನೆಕ್ಸ್ಟ್ ನಾವು ಅನ್ಕೊಂಡಂಗೆ ಏನಾಗ್ಬೇಕಂದ್ರೆ ಇದೇ ಪಾಯಿಂಟ್ ಇಂದ ಪ್ರೈಸ್ ಏನಾಗಬೇಕಂದ್ರೆ ಮೇಲ್ಗಡೆ ಹೋಗಿ ಈ ತರ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಬರ್ಬೇಕಾಗತ್ತೆ. ಇದೇ ಪಾಯಿಂಟ್ ಅಲ್ಲಿ ಏನಾಗ್ಬೇಕಂದ್ರೆ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್, ಸಪ್ಲೈ ಝೋನ್ ಅಂತ ಹೇಳಿ ಕರಿತೀವಿ. ಸಪ್ಲೈ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರ ಅಂತ ಹೇಳಿ ತಿಳ್ಕೊಳ್ಳಿ, ಓಕೆನಾ? ಇದೇ ಲೆವೆಲ್ ಅಲ್ಲಿ ನೆಕ್ಸ್ಟ್ ಪ್ರೈಸ್ ಏನಾಗುತ್ತೆ ಅಗ್ರೆಸಿವ್ ಆಗಿ ಒಂದು ಸೆಲ್ಲಿಂಗ್ ಆಗುತ್ತೆ, ಓಕೆನಾ? ಸೆಲ್ಲಿಂಗ್ ಆಗುತ್ತೆ. ಸೊ ಎಲ್ಲಿವರೆಗೂ ಬರುತ್ತಂದ್ರೆ ಅದು 55,450 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ, ಓಕೆನಾ? ಸೊ ಇದು ಕೂಡ ಇಲ್ಲಿವರೆಗೂ ಎನಿ ಟೈಮ್ ಬರುವಂತ ಚಾನ್ಸಸ್ ಇರುತ್ತೆ 55,450 ವರೆಗೂ. ಒಂದ್ ವೇಳೆ ನೋಡಿ ಇದೇ ಲೆವೆಲ್ ಅಲ್ಲಿ ಏನಾದ್ರು ಒಂದ್ ವೇಳೆ ರಿಜೆಕ್ಷನ್ ಆಗ್ಲಿಲ್ಲ ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ಪ್ರೈಸ್ ಏನಾಗುತ್ತೆ ನಿಧಾನಕ್ಕೆ ಈ ತರ ಹೋಗಿ 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 ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಬ್ರೇಕ್ಔಟ್ ಆಗುತ್ತೆ, ಓಕೆ? ಸೊ ಇಲ್ಲಿ ಬ್ರೇಕ್ಔಟ್ ಆದ್ಮೇಲೆ ನೆಕ್ಸ್ಟ್ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಅದರ ನೆಕ್ಸ್ಟ್ ಎರಡು ಅಪೋಸಿಟ್ ಆಗಿ ಎರಡು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಕ್ಲೋಸ್ ಆಗುವವರೆಗೂ ನೀವು ವೇಟ್ ಮಾಡ್ಬೇಕಾಗತ್ತೆ.
ಈ ರೀತಿ. ಸೊ 2 ಕ್ಯಾಂಡಲ್ ಕ್ಲೋಸ್ ಆಯ್ತಂದ್ರೆ ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಅಲ್ಲಿ ಅಬ್ಸರ್ವ್ ಮಾಡಿ. ಸೊ ಪುಲ್ ಬ್ಯಾಕ್ ಅಲ್ಲಿ ಸ್ಮಾಲ್ ರಿಸ್ಕ್ ಅನ್ನ ಇಟ್ಕೊಂಡು ಸೆಲ್ಲಿಂಗ್ ಸೈಡ್ ಅನ್ನ ನೋಡಬಹುದು. ಸೆಲ್ಲಿಂಗ್ ಸೈಡ್ ಎಲ್ಲಿವರೆಗೂ ಬರುತ್ತಂದ್ರೆ ಫಸ್ಟ್ ಟಾರ್ಗೆಟ್ ಸೊ ಇದೇ 54,450 ಬರ್ಲೇಬೇಕಾಗುತ್ತೆ. ಯಾಕಂದ್ರೆ ಇದು ಇನ್ಬ್ಯಾಲೆನ್ಸ್ ಆಗಿ ಮೂವ್ಮೆಂಟ್ ಆಗಿರೋದ್ರಿಂದ ನೆಕ್ಸ್ಟ್ ಈ ಲೆವೆಲ್ ಗೆ ಬರುವಂತ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಈ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಓಕೆ, ಯಾವುದೇ ಕಾರಣಕ್ಕೂ ಬೈಯಿಂಗ್ ಸೈಡ್ ಅನ್ನ ನೋಡ್ಲಿಕ್ಕೆ ಹೋಗಬೇಡಿ. ಎನಿ ಟೈಮ್ ಟ್ರಾಪ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಎನಿ ಟೈಮ್ ಸೆಲ್ಲಿಂಗ್ ಕಡೆ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡೋಣ ನಿಫ್ಟಿಯಲ್ಲಿ. ಸೊ ನಿಫ್ಟಿಯಲ್ಲಿ ಕೂಡ ಅಬ್ಸರ್ವ್ ಮಾಡಿ. ನಿಫ್ಟಿಯಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ಒಂದು ಸ್ಟ್ರಾಂಗ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಮೂಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತಾರೆ, ಒಂದು ಸ್ವಿಂಗ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಕೆಳಗಡೆ ಬರುತ್ತೆ. ಸೊ ಇಲ್ಲಿ ಕೆಳಗಡೆ ಬಂದ ಮೇಲೆ ನೆಕ್ಸ್ಟ್ ಏನಾಗಿದೆ ಅಂದ್ರೆ ಇಲ್ಲಿ ನೋಡಬಹುದು, ಈ ತರ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಆದ್ಮೇಲೆ ನೆಕ್ಸ್ಟ್ ಪ್ರೈಸ್ ಅದೇ ರೀತಿ ಮೇಲ್ಗಡೆ ಹೋಗ್ಬೇಕಾಗಿತ್ತು, ಹೋಗ್ಲಿಕ್ಕೆ ಆಗಿಲ್ಲ. ಸಾರಿ, ಹಂಗೆ ಮೇಲ್ಗಡೆ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗ್ಬೇಕಾಗಿತ್ತು, ಹೋಗ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಇಲ್ಲಿ ಸೆಲ್ಲರ್ ಸ್ಟ್ರಾಂಗ್ ಇದ್ರು. ಸೊ ಹಾಗಾಗಿ ಏನ್ ಮಾಡಿದಾರೆ ಅಂದ್ರೆ ಹೋಲ್ಡ್ ಮಾಡಿದ್ದಾರೆ ಫಸ್ಟ್ ಟೈಮ್. ಓಕೆನಾ, ಪುಲ್ ಬ್ಯಾಕ್ ಅಲ್ಲಿ ಹೋಲ್ಡ್ ಮಾಡಿದ್ದಾರೆ. ನೆಕ್ಸ್ಟ್ ಅಗೇನ್ ಏನಾಗಿದೆ, ಈ ಪಾಯಿಂಟ್ ಅಲ್ಲಿ ಸೆಲ್ಲರ್ಸ್ ಮತ್ತೆ ಹೋಲ್ಡ್ ಮಾಡಿ ಏನ್ ಮಾಡಿದಾರೆ ಅಂದ್ರೆ ಕೆಳಗಡೆ ತಗೊಂಡ್ಬಂದಿದ್ದಾರೆ. ಈ ತರ ಇವಾಗ ಅಗ್ರೆಸಿವ್ ಆಗಿ ಯಾವಾಗ ಸೆಲ್ಲರ್ಸ್ ಬರ್ತಾರಲ್ಲ ಅವಾಗ ಏನಾಗುತ್ತೆ, ಮಾರ್ಕೆಟ್ ನಲ್ಲಿ ಬೀಳಿಕ್ಕೆ ಸ್ಟಾರ್ಟ್ ಆಗ್ಬೇಕು. ಓಕೆನಾ, ಈ ತರ ಬಂದು ಬೀಳಿಕ್ಕೆ ಸ್ಟಾರ್ಟ್ ಆಗ್ಬೇಕು. ಬಟ್ ಏನಾಗಿದೆ ಅಂದ್ರೆ ಯಾವಾಗ ಸೆಲ್ ಬ್ರೇಕ್ ಡೌನ್ ಆಗುತ್ತಲ್ಲ ಅವಾಗ ಒಳಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಪ್ರೈಸ್. ಯಾವಾಗ ಬ್ರೇಕ್ ಡೌನ್ ಆಗುತ್ತೆ ಅವಾಗ ಒಳಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಅಂದ್ರೆ ಬಯರ್ಸ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಕೆಳಗಡೆ ಬಂದಾಗ ಏನ್ ಮಾಡ್ತಿದಾರೆ ಅಂದ್ರೆ ಬೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದಾರೆ. ಸೊ ಇಲ್ಲಿ ಏನ್ ಆಗ್ತಾ ಇದಾರೆ ಅಂದ್ರೆ ಸೆಲ್ಲರ್ಸ್ ಸೆಲ್ ಮಾಡಿದ್ರು ಕೂಡ ಕೆಳಗಡೆ ಬೀಳ್ತಾ ಇಲ್ಲ. ಇಲ್ಲಿ ಏನ್ ಆಗ್ತಿದ್ದಾರೆ ಅಂದ್ರೆ ಸೆಲ್ಲರ್ಸ್ ಅಬ್ಸಾರ್ಪ್ಷನ್ ಆಗ್ತಿದ್ದಾರೆ. ಬಯರ್ಸ್ ಏನ್ ಮಾಡಿದಾರೆ ಅಂದ್ರೆ ಬಾಟಮ್ ಅಲ್ಲಿ ಅಬ್ಸರ್ವ್ ಮಾಡಿ ಏನ್ ಮಾಡಿದಾರೆ ಅಂದ್ರೆ ಬಾಟಮ್ ಇಂದ ರಿವರ್ಸಲ್ ಡಬಲ್ ಬಾಟಮ್ ಅಂತ ಹೇಳಿ ಕರಿತೀವಿ. ಓಕೆನಾ, ಡಬಲ್ ಬಾಟಮ್ ಮಾಡಿ ಫಸ್ಟ್ ಬಾಟಮ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಬಯರ್ಸ್ ರಿಟೇಲರ್ಸ್ ಅನ್ನ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಮಾಡಿದಾರೆ ಅಂದ್ರೆ ಇನ್ಸ್ಟಿಟ್ಯೂಷನ್ ದವರು ಇಲ್ಲಿ ಒಂದು ಮೂವ್ ಕೊಟ್ಟಿದ್ದಾರೆ ಸ್ಟ್ರಾಂಗ್ ಆಗಿ. ಎನಿ ಟೈಮ್ ನಿಫ್ಟಿಯಲ್ಲಿ ಕೂಡ ಹೇಳಿದ್ವಿ ಎನಿ ಟೈಮ್ ಏನಾಗುತ್ತೆ ರಿವರ್ಸಲ್ ಆಗೋ ಚಾನ್ಸಸ್ ಇರತ್ತೆ ಅಂತ ಹೇಳಿದ್ವಿ. ಸೊ ಅದೇ ರೀತಿ ಅಗ್ರೆಸಿವ್ ಆಗಿ ಒಂದು ಮೂವ್ ನ ಕೊಟ್ಟಿದ್ದಾರೆ. ಸೊ ನಾವು ಕೂಡ ಇಲ್ಲಿ ಹೇಳ್ತಾ ಇದ್ವಿ, ಸೊ ಈ ಲೆವೆಲ್ ನ ಬ್ರೇಕ್ ಆಗ್ಲಿ ವೇಟ್ ಮಾಡಿ, ಎನಿ ಟೈಮ್ ಒಂದು ಪುಲ್ ಬ್ಯಾಕ್ ಅಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಅಂದ್ರೆ ಮೊಮೆಂಟಮ್ ಸ್ಟ್ರಾಂಗ್ ಆಗಿ ಬಂದಿದೆ. ಸೊ ಇಲ್ಲಿ ಮೊಮೆಂಟಮ್ ಬಂದ್ಮೇಲೆ ಅಬ್ಸರ್ವ್ ಮಾಡಿ, ಇಲ್ಲಿ ಈ ಪಾಯಿಂಟ್ ಅಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಬರುತ್ತೆ. ಓಕೆನಾ, ನಿಫ್ಟಿಯಲ್ಲಿ ಇಲ್ಲಿ ಸೆಲ್ಲಿಂಗ್ ಕ್ಯಾಂಡಲ್ ಬರುತ್ತೆ. ಸೊ ಬಟ್ ಏನಾಗುತ್ತೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ ನಮ್ದು ಸೆಲ್ಲಿಂಗ್ ಇರುತ್ತೆ ಈ ಲೆವೆಲ್ ದಲ್ಲಿ. ಓಕೆ, ಸೊ ಬಟ್ ಏನಾಗಿದೆ ಇಲ್ಲಿ ಈ ಏರಿಯಾದಲ್ಲಿ ಇಲ್ಲಿ ನೋಡಬಹುದು ಹೋಲ್ಡ್ ಮಾಡಿದ್ದಾರೆ, ತುಂಬಾನೇ ಹೋಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ ಅಗೇನ್ ಏನಾಗುತ್ತೆ ಇದನ್ನ ಬ್ರೇಕ್ಔಟ್ ಮಾಡಿ ಇಲ್ಲಿ ರಿಟೇಲರ್ಸ್ ಎಲ್ಲ ಬೈ ಮಾಡ್ಲಿಕ್ಕೆ ಬಂದಿರ್ತಾರೆ. ಓಕೆನಾ, ಬ್ರೇಕ್ಔಟ್ ಟ್ರೇಡಿಂಗ್ ಮಾಡ್ಲಿಕ್ಕೆ ಬಂದಿರ್ತಾರೆ. ಬಟ್ ಏನಾಗಿದೆ ಅವ್ರದ್ದು ಕೂಡ ಸ್ಟಾಪ್ ಲಾಸ್ ಅನ್ನ ಹಂಟ್ ಮಾಡಿ ಮತ್ತೆ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಸೊ ಇಲ್ಲಿ ಮೇಲ್ಗಡೆ ತಗೊಂಡು ಹೋದ್ಮೇಲೆ ಇಲ್ಲಿ ರಿಯಲ್ ಆಗಿ ಇಲ್ಲಿ ಏನಾಗಿದೆ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಬಟ್ ಇಲ್ಲಿ ಏನಾಗಿದೆ ಕ್ಲೋಸ್ ಆದ್ಮೇಲೆ ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಹೋಗಿ ಒಂದು ಸೆಲ್ಲಿಂಗ್ ಬಂದಿದೆ. ಸೊ ಇವಾಗ ಈ ತರ ಮಾರ್ಕೆಟ್ ಸಿಚುವೇಶನ್ಸ್ ಇರುವಾಗ ನಾಳೆ ಮಾರ್ಕೆಟ್ ನಲ್ಲಿ ನಿಫ್ಟಿಲಿ ಯಾವ ರೀತಿ ಟ್ರೇಡಿಂಗ್ ಸೆಟಪ್ ಮಾಡ್ಕೋಬೇಕಂದ್ರೆ, ಸೊ ನಾವ್ ಅನ್ಕೊಂಡಂಗೆ ನೆಕ್ಸ್ಟ್ ಮಾರ್ಕೆಟ್ ಏನಾಗ್ಬೇಕಂದ್ರೆ ಒಂದು ಸ್ವಿಂಗ್ ಮಾಡ್ಕೊಂಡು ಈ ರೀತಿ ಮೇಲ್ಗಡೆ ಹೋಗ್ಬೇಕಾಗತ್ತೆ. ಓಕೆನಾ, ಸೊ ಈ ರೀತಿ ಮೇಲ್ಗಡೆ ಹೋದಾಗ ನೆಕ್ಸ್ಟ್ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಒಂದು ಸ್ಟ್ರಾಂಗ್ ಸಪ್ಲೈ ಝೋನ್ ಕ್ರಿಯೇಟ್ ಆಗ್ಬೇಕಾಗತ್ತೆ. ಈ ರೀತಿ ಒಂದು ಸ್ಟ್ರಾಂಗ್ ಸಪ್ಲೈ ಝೋನ್ ಕ್ರಿಯೇಟ್ ಆಯ್ತಂದ್ರೆ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿಂದ ಒಂದು ಸ್ಮಾಲ್ ಪುಲ್ ಬ್ಯಾಕ್ ಅನ್ನ ಎಕ್ಸ್ಪೆಕ್ಟ್ ಮಾಡಿ ನೆಕ್ಸ್ಟ್ ಮಾರ್ಕೆಟ್ ಏನಾಗುತ್ತೆ ಕೆಳಗಡೆ ಬರುತ್ತೆ ನಿಫ್ಟಿಯಲ್ಲಿ. ಸೊ ಎಲ್ಲಿವರೆಗೂ ಬರುತ್ತಂದ್ರೆ 25,200 ವರೆಗೂ ಎನಿ ಟೈಮ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅದೇ ರೀತಿ ಒಂದು ಪುಲ್ ಬ್ಯಾಕ್ ಹೋಗಿ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಸೊ 25,160 ವರೆಗೂ ಬರುವಂತ ಚಾನ್ಸ್ ಇರುತ್ತೆ ನಿಫ್ಟಿಯಲ್ಲಿ. ಸೊ ಈ ರೀತಿ ನಾವ್ ಏನ್ ಮಾಡ್ಬೇಕಂದ್ರೆ ನಿಫ್ಟಿಯಲ್ಲಿ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಓಕೆ, ಎನಿ ಟೈಮ್ ಏನಾಗುತ್ತೆ ಮತ್ತೆ ಇದು ಕೂಡ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ ನಿಫ್ಟಿಯಲ್ಲಿ. ಸೊ ನಾವು ಇವತ್ತು ನೋಡಬಹುದು. ಸೊ ಈ ತರ ಕಂಡೀಷನ್ಸ್ ಅನ್ನ ಮಾರ್ಕೆಟ್ ನಲ್ಲಿ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಮತ್ತು ನಿಫ್ಟಿಲಿ. ಸೊ ಈ ರೀತಿ ಏನಾಗ್ತಿದೆ ಅಂತೇಳಿ ಮಾರ್ಕೆಟ್ ನ ಬಿಹೇವಿಯರ್ ನ ತಿಳ್ಕೊಂಡು ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಓಕೆನಾ, ಸೊ ಈ ತರ ಎಲ್ರು ಪ್ರತಿಯೊಬ್ರು ರೂಲ್ಸ್ ಅನ್ನ ಫಾಲೋ ಮಾಡಿ ಕನ್ಸಿಸ್ಟೆನ್ಸ್ ಆಗಿ ಯಾವ ರೀತಿ ಮಾರ್ಕೆಟ್ ನಲ್ಲಿ ಏನೆಲ್ಲ ಆಕ್ಟಿವಿಟಿ ನಡೀತಾ ಇದೆ, ಸೊ ಯಾವ ರೀತಿ ನಾವು ಮಾರ್ಕೆಟ್ ನಲ್ಲಿ ಟ್ರೇಡಿಂಗ್ ಸೆಟಪ್ ಅನ್ನ ಮಾಡ್ಕೋಬೇಕು. ಸೊ ಕನ್ಸಿಸ್ಟೆನ್ಸ್ ಆಗಿ ಪ್ರಾಫಿಟ್ ಬರ್ಬೇಕಂದ್ರೆ ನಾವು ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕಾಗತ್ತೆ. ಟ್ರೇಡಿಂಗ್ ಸೆಟಪ್ ಅನ್ನ ಒಂದನ್ನು ಮಾತ್ರ ಇಟ್ಕೋಬೇಕಾಗತ್ತೆ. ಓಕೆ, ಸೊ ಈ ರೀತಿನ ರೂಲ್ಸ್ ಅನ್ನ ಫಾಲೋ ಮಾಡಿ ಕನ್ಸಿಸ್ಟೆನ್ಸ್ ಆಗಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ದುಡ್ಡು ಮಾಡಿ. ಸೊ ಅದೇ ರೀತಿ ನೀವು ಇನ್ ಡೆಪ್ತ್ ಆಗಿ ಆರ್ಡರ್ ಫ್ಲೋ ದಲ್ಲಿ ಯಾವ ರೀತಿ ಬಯರ್ಸ್ ಸೆಲ್ಲರ್ಸ್ ಯಾವ ರೀತಿ
ಕಮಿಟ್ಮೆಂಟ್ ಆಗಿ ಮಾರ್ಕೆಟ್ ನ ಮೂವ್ ಮಾಡ್ತಿದ್ದಾರೆ. ಸೊ ಫೇಕ್ ಕ್ಯಾಂಡಲ್ ನ ಯಾಕೆ ಕ್ರಿಯೇಟ್ ಮಾಡ್ತಿದ್ದಾರೆ, ಈ ತರ ಇನ್ ಡೆಪ್ತ್ ವಿಷಯಗಳನ್ನ ನೀವ್ ಏನಾದ್ರು ತಿಳ್ಕೊಬೇಕಂತೆಲ್ಲ ಮಾಡಿದ್ರೆ, ಸೊ ನಮ್ ಮಾಡಲ್ ಫ್ಲೋ ಕೋರ್ಸ್ ಇದೆ. ಪ್ರತಿಯೊಬ್ರು ಕೂಡ ಜಾಯಿನ್ ಆಗಿ ಸೊ ಯಾವ ರೀತಿ ಮಾರ್ಕೆಟ್ ಅನ್ನ ಆಟ ಆಡಿಸ್ತಿದ್ದಾರೆ ಇನ್ಸ್ಟಿಟ್ಯೂಷನ್ ದವರು, ಸೊ ಅದೆಲ್ಲ ಇನ್ ಡೆಪ್ತ್ ಆಗಿ ತಿಳ್ಕೊಬೇಕಂತ ಮಾಡಿದ್ರೆ ಸೊ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಜೊತೆಗೆ ಕೋರ್ಸು ಕೂಡ ಅಟೆಂಡ್ ಆಗಿ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ತೀವಿ ಯಾವ ರೀತಿ ಮಾರ್ಕೆಟ್ ನ ಮೂವ್ ಮಾಡ್ತೀವಿ. ಲೈವ್ ಅಲ್ಲಿ ನಿಮ್ಗೆ ಇನ್ ಡೆಪ್ತ್ ಆಗಿ ಏನಾಗ್ತಿದೆ ಅಂತ ಹೇಳಿ ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗಲಿ.